ಡೀಟೇಲ್ಸ್ಗೆ ಯಾದಗಿರಿ ಪರೀಕ್ಷಾ ಕೇಂದ್ರದ ಬಳಿ ಎಂಎಲ್ಎ ಪುತ್ರ ರೂಲ್ಸ್ ಅನ್ನ ಬ್ರೇಕ್ ಮಾಡಿದ್ದು ಶಾಸಕರ ಪುತ್ರನ ಜೊತೆ ಸೇರಿ ಅಧಿಕಾರಿಗಳಿಂದಲೇ ರೂಲ್ಸ್ ಅನ್ನ ಬ್ರೇಕ್ ಮಾಡಲಾಗಿದೆ. ನಿಷೇಧಾಜ್ಞೆ ಇದ್ರೂ ಕೂಡ ಪರೀಕ್ಷಾ ಕೇಂದ್ರದಲ್ಲಿ ಗಿಡ ನೆಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಯಾದಗಿರಿ ಪರೀಕ್ಷಾ ಕೇಂದ್ರದ ಬಳಿ ಎಂಎಲ್ಎ ಪುತ್ರ ರೂಲ್ಸ್ ಅನ್ನ ಬ್ರೇಕ್ ಮಾಡಿರೋದು ಶಾಸಕರ ಪುತ್ರನ ಜೊತೆ ಸೇರಿ ಅಧಿಕಾರಿಗಳು ಕೂಡ ನಿಯಮವನ್ನ ಉಲ್ಲಂಘನೆ ಮಾಡಿದ್ದಾರೆ. ಯಾದಗಿರಿ ಶಾಸಕ ವೆಂಕಟರೆಡ್ಡಿ ಮುದ್ನಾಳ ಹುಟ್ಟುಹಬ್ಬ ಇದ್ದಂತಹ ಹಿನ್ನೆಲೆಯಲ್ಲಿ ಶಾಲಾ ಆವರಣದಲ್ಲಿ ಗಿಡ ನೆಟ್ಟಿದ್ದಾರೆ ಪುತ್ರ ಮಹೇಶ್ ರೆಡ್ಡಿ ಮುದ್ನಾಳ. ಸೊ ಶಾಸಕರ ಪುತ್ರನಿಗೆ ಹಲವು ಅಧಿಕಾರಿಗಳು ಜೊತೆಯಾಗಿದ್ದಾರೆ ಆ ಸಂದರ್ಭದಲ್ಲಿ. ಸೊ ಒಂದ್ ಕಡೆ ಈಗ ರೂಲ್ಸ್ ಇದೆ, ಯಾರು ಕೂಡ ಶಾಲೆಗೆ ಬರಬಾರ್ದು. SSLC ಎಕ್ಸಾಮ್ ಇರ್ತಾ ಇರುವಂತಹ ಸಂದರ್ಭದಲ್ಲಿ 144 ಸೆಕ್ಷನ್ ಜಾರಿ ಮಾಡಲಾಗಿದೆ. ವಿದ್ಯಾರ್ಥಿಗಳನ್ನ ಹೊರತುಪಡಿಸಿ ಯಾರು ಕೂಡ ಶಾಲೆಯ ಆವರಣದೊಳಗೆ ಬರಬಾರ್ದು ಅಂತ ರೂಲ್ಸ್ ಇದ್ರೂ ಕೂಡ ಶಾಲೆಯ ಆವರಣದಲ್ಲಿ ಗಿಡ ನೆಡುವಂತಹ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ನೀವೀಗ ದೃಶ್ಯಗಳಲ್ಲೂ ನೋಡಬಹುದು, ಅಲ್ಲಿ ತಮ್ಮ ತಂದೆಯ ಬರ್ತ್ಡೇ ಇದೆ ಅಂತ ಹೇಳಿ ಅವರ ಪುತ್ರ ರೂಲ್ಸ್ ಅನ್ನ ಬ್ರೇಕ್ ಮಾಡಿ ಗಿಡಗಳನ್ನ ನಡೆಸುವಂತ ಕಾರ್ಯ, ಅದಕ್ಕೆ ಅಧಿಕಾರಿಗಳು ಕೂಡ ಸಾಥನ್ನ ಕೊಟ್ಟಿದ್ದಾರೆ. ಒಂದಷ್ಟು ರೂಲ್ಸ್ ಗಳನ್ನ ಫಾಲೋ ಮಾಡಬೇಕಾಗತ್ತೆ ಸರ್ಕಾರ ಆಗಿರಬಹುದು. ಈ ರೀತಿಯಿಂದ ಶಿಕ್ಷಣ ಇಲಾಖೆಗೆ ಮಾಡಿರುವಂತಹ ರೂಲ್ಸ್ ಗಳನ್ನ ಫಾಲೋ ಮಾಡೋದಿದ್ರೆ, ಶಾಸಕರೇ ಅವರ ಮಕ್ಕಳೇ ರೂಲ್ಸ್ ಅನ್ನ ಈ ರೀತಿಯಾಗಿ ಫಾಲೋ ಮಾಡೋದಿದ್ರೆ ಬೇರೆ ಯಾರು ಮಾಡ್ತಾರೆ ಅನ್ನುವಂತಹ ಪ್ರಶ್ನೆಯನ್ನ ಅವರವರೇ ಕೇಳ್ಕೊಳ್ಬೇಕಾಗತ್ತೆ. ಎಷ್ಟು ಜನ ಇದ್ದಾರೆ ನೋಡಿ ಶಾಲಾ ಆವರಣದಲ್ಲಿ. SSLC ಎಕ್ಸಾಮ್ ನಡೀತಾ ಇದೆ, ಯಾರು ಬರಬಾರ್ದು, 144 ಸೆಕ್ಷನ್ ಅನ್ನ ಹಾಕಲಾಗಿದೆ. ವಿದ್ಯಾರ್ಥಿಗಳನ್ನ ಹೊರತುಪಡಿಸಿದ್ರೆ ಬೇರೆ ಯಾರು ಕೂಡ ಶಾಲಾ ಆವರಣದೊಳಗೆ ಬರಬಾರ್ದು ಅನ್ನುವಂತಹ ರೂಲ್ಸ್ ಇದ್ರೂ ಕೂಡ ಇಲ್ಲಿ ತಮ್ಗೆ ಹೆಂಗ್ ಬೇಕೋ ಆ ರೀತಿಯಾಗಿ ನಡ್ಕೊಳ್ತಾ ಇದ್ದಾರೆ. ಎಂಎಲ್ಎ ಪುತ್ರ ರೂಲ್ಸ್ ಅನ್ನ ಬ್ರೇಕ್ ಮಾಡಿರೋದು ಶಾಸಕ ವೆಂಕಟರೆಡ್ಡಿ ಪುತ್ರ ಈ ರೀತಿಯಾದಂತಹ ಒಂದು ಕೆಲಸವನ್ನು ಮಾಡೋದು. ಗಿಡ ನೆಡೋದು ಒಳ್ಳೇದೇ, ನಾವು ಬೇಡ ಅಂತ ಹೇಳ್ತಿಲ್ಲ. ಆದ್ರೆ ಒಂದಷ್ಟು ಸಂದರ್ಭ, ಒಂದಷ್ಟು ಸಮಯಗಳನ್ನ ನೋಡ್ಬೇಕಾಗುತ್ತೆ. ಯಾವ ಸಂದರ್ಭದಲ್ಲಿ ನಾವು ಮಾಡ್ತಾ ಇದೀವಿ ಏನು ಅನ್ನೋದನ್ನ. ಎಕ್ಸಾಮ್ ಆಗ್ತಾ ಇರುವಂತ ಸಂದರ್ಭದಲ್ಲಿ ಮಾಡೋದಕ್ಕೆ ಅವಕಾಶ ಇಲ್ಲ. ಅದು ಗೊತ್ತಿದ್ದು ಮಾಡಿದ್ರು, ಗೊತ್ತಿಲ್ಲದೆ ಮಾಡಿದ್ರು. ಆದ್ರೆ ಆ ಶಾಲಾ ಆವರಣದಲ್ಲಿ ಗಿಡವನ್ನ ನೆಟ್ಟಿದ್ದಾರೆ. ಯಾರು ಬರಬಾರ್ದು ಅಂತ ಹೇಳಿದ್ರು. ವಿದ್ಯಾರ್ಥಿಗಳಿಗೆ ಒಂದ್ ಕಡೆ ಎಕ್ಸಾಮ್ಗೆ ಇಲ್ಲಿ ತೊಂದರೆ ಆಗ್ತಾ ಇದೆ, ಈ ತರದ ಬೆಳವಣಿಗೆ ಆಗ್ತಾ ಇದ್ರೆ ಎಕ್ಸಾಮ್ಗೆ ಅಲ್ಲಿ ಹಾಲಲ್ಲಿ ಕಿತ್ಕೊಂಡು ಮಕ್ಕಳು ಆ ಕಾನ್ಸಂಟ್ರೇಷನ್ ಮಾಡ್ಬೇಕಾಗತ್ತೆ. ಇಲ್ಲಿ ಇವ್ರು ಮಾತನಾಡೋದಾಗಿರ್ಬೋದು ಅಥವಾ ಈ ತರದ ಕೆಲಸ ಕಾರ್ಯಗಳನ್ನ ಮಾಡೋದು. ಮತ್ತೊಂದ್ ಕಡೆ ಯಾರು ಬರಂಗಿಲ್ಲ ಅನ್ನುವಂತಹ ಒಂದು ರೂಲ್ಸ್ ಅನ್ನ ಕೂಡ ಆಲ್ರೆಡಿ ಇದೆ. ಇಷ್ಟೆಲ್ಲ ಆದ್ರೂ ಕೂಡ ಶಾಲಾ ಆವರಣದಲ್ಲಿ ಗಿಡ ನೆಡುವ ಮೂಲಕ ರೂಲ್ಸ್ ಅನ್ನೇ ಅಲ್ಲಿ ಬ್ರೇಕ್ ಮಾಡಿದ್ದಾರೆ. ಎಂಎಲ್ಎ ಪುತ್ರನಿಂದ ರೂಲ್ಸ್ ಬ್ರೇಕ್ ಆಗಿರೋದನ್ನ ನಾವು ನೋಡ್ತಾ ಇದ್ವಿ. ಪರೀಕ್ಷಾ ಕೇಂದ್ರದ ಬಳಿ ಈ ಒಂದು ನಿಯಮವನ್ನೇ ಅಲ್ಲಿ ಉಲ್ಲಂಘನೆ ಮಾಡಿದ್ದಾರೆ. ಕೇವಲ ಅವರು ಮಾತ್ರ ಅಲ್ಲ, ಅಧಿಕಾರಿಗಳು ಕೂಡ ಇದ್ದಾರೆ. ಅವರ ಬೆಂಬಲಿಗರಲ್ಲಿ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಏನಕ್ಕೆ ಸ್ಪಷ್ಟನೆಯನ್ನ ಕೊಡ್ತಾರೆ, ಶಿಕ್ಷಣ ಇಲಾಖೆ ಅಧಿಕಾರಿಗಳು ಯಾವ ಕ್ರಮವನ್ನ ಕೈಗೊಳ್ತಾರೆ, ಏನ್ ಹೇಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಈಗ ಹೇಳುವಾರು ನಾವು ತುಂಬಾ ದೂರ ಇದ್ವಿ ಶಾಲೆಯ ಆವರಣದಿಂದ ಅನ್ನೋದನ್ನೇ ಹೇಳ್ಬೋದು. ಒಳ್ಳೆಯ ಕಾರ್ಯಕ್ರಮ ಅನ್ನುವಂತಹ ಒಂದು ಉತ್ತರವನ್ನ ಕೊಡಬಹುದು. ಏನೇ ಆದ್ರೂ ರೂಲ್ಸ್ ಇಸ್ ರೂಲ್ಸ್ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ನಾಗಪ್ಪ ಮಾಲಿಪಾಟೀಲ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ನಾಗಪ್ಪ ಮಾಲಿಪಾಟೀಲ್, ರೂಲ್ಸ್ ಅನ್ನೋದು ಎಲ್ರಿಗೂ ಕೂಡ ಒಂದೇ ಅಂತ ಹೇಳಿ ಈಗ 144 ಸೆಕ್ಷನ್ ಜಾರಿಗೊಳಿಸಲಾಗಿದೆ. ಈಗಾಗಲೇ ಯಾರು ಕೂಡ ಮಕ್ಕಳನ್ನ ಹೊರತುಪಡಿಸಿ ಅಂದ್ರೆ ವಿದ್ಯಾರ್ಥಿಗಳನ್ನ ಹೊರತುಪಡಿಸಿ ಬೇರೆ ಯಾರು ಶಾಲಾ ಆವರಣದ ಒಳಗಡೆ ಬರಬಾರ್ದು ಅಂತ ಇದೆ. ಹೇಗ್ ಬಿಟ್ರು ಇವರಿಗೆ? ಯಾರ್ಯಾರು ಬಂದಿದ್ರು? ಏನಾದ್ರು ಕ್ರಮವನ್ನು ಕೈಗೊಳ್ಳಲಾಗತ್ತಾ? ನವಿತಾ ಜನ್ ಈಗಾಗಲೇ ಏನಂತಂದ್ರೆ ಇಂದು ರಾಜ್ಯಾದ್ಯಂತ SSLC ಪರೀಕ್ಷೆಯನ್ನು ಆರಂಭವಾಗಿದ್ದು, ಅದರಂತೆ ಯಾದಗಿರಿ ಜಿಲ್ಲೆಯಲ್ಲಿ ಕೂಡ SSLC ಪರೀಕ್ಷೆ ಕೂಡ ಆರಂಭವಾಗಿದೆ. ಆದ್ರೆ SSLC ಪರೀಕ್ಷೆ ಸಂದರ್ಭದಲ್ಲಿ ಯಾರಿಗೂ ಕೂಡ ಪರೀಕ್ಷೆ ಕೇಂದ್ರದಲ್ಲಿ ಆವರಣದಲ್ಲಿ ಕೂಡ ಬಿಡಬಾರದು. ಆದ್ರೆ ಯಾದಗಿರಿ ಶಾಸಕರಂತ ವೆಂಕಟರೆಡ್ಡಿ ಮುದ್ನಾಳ ಅವರ ಬರ್ತ್ಡೇ ಹಿನ್ನೆಲೆ ಅವರ ಜನ್ಮದಿನ ಪ್ರಯುಕ್ತ ಶಾಸಕರ ಪುತ್ರರಂತ ಮಹೇಶ್ ರೆಡ್ಡಿ ಮುದ್ನಾಳ ಅವರು ಕೂಡ ಪರೀಕ್ಷಾ ಕೇಂದ್ರದ ಆವರಣದಲ್ಲಿ ತೆರಳಿ ಸಸಿ ನೆಡುವಂತ ಕಾರ್ಯಕ್ರಮ ಕೂಡ ಮಾಡಿದ್ದಾರೆ. ಇಲ್ಲಿ ಯಾದಗಿರಿ ನಗರದ ಸಪ್ನಾ ಮೈದಾನದಲ್ಲಿರುವಂತಹ ಪರೀಕ್ಷಾ ಕೇಂದ್ರದ ಆವರಣಕ್ಕೆ ತೆರಳಿ ಸುಮಾರು ಏನಂತಂದ್ರೆ ಅವರ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಕೂಡ ಏನಂತಂದ್ರೆ ಸಸಿ ನೆಡುವ ಕಾರ್ಯಕ್ರಮದಲ್ಲಿ ಕೂಡ ಭಾಗಿಯಾಗಿದ್ರು. ಆದ್ರೆ ಪ್ರಮುಖವಾಗಿ ಇಲ್ಲಿ ಶಿಕ್ಷಣ ಇಲಾಖೆ BO ಅಧಿಕಾರಿಗಳು ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಈ ಸಂದರ್ಭದಲ್ಲಿ ಸಸಿ ನೆಡುವ ಕಾರ್ಯಕ್ರಮದಲ್ಲಿ ಕೂಡ ಭಾಗಿಯಾಗಿದ್ದರು. ನಮಿತಾ. ಆದ್ರೆ ಈ ಬಗ್ಗೆ ನಾನು ಕೂಡ ಖುದ್ದು DDP ಅವರನ್ನು ಕೂಡ ಸಂಪರ್ಕ ಮಾಡಿದೆ. ಆದ್ರೆ ಇದರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಯಾವುದೇ ಇಲ್ಲ ಅಂತ ಹಾರಿಕೆ ಉತ್ತರ ಕೂಡ ಕೊಟ್ಟಿದ್ರೆ. ಆದ್ರೆ ಎಲ್ಲೋ ಒಂದ್ ಕಡೆ ಪರೀಕ್ಷೆ ನಡೆಯುವ ಸಂದರ್ಭದಲ್ಲಿ ಯಾರಿಗೂ ಕೂಡ ಏನಂತಂದ್ರೆ ಶಾಲೆ ಆವರಣದಲ್ಲಿ ಪರೀಕ್ಷಾ ಕೇಂದ್ರದಲ್ಲಿ ಬಿಡಬಾರದು. ಆದ್ರೆ ಎಲ್ಲೋ ಒಂದ್ ಕಡೆ ಇಲ್ಲಿ ಸಂಪೂರ್ಣವಾಗಿ ಶಾಸಕರ ಪುತ್ರರಂತ ಮಹೇಶ್ ರೆಡ್ಡಿ ಮುದ್ನಾಳ ಅವರು ಕೂಡ ತಮ್ಮ ಬೆಂಬಲಿಗರ ಜೊತೆ ಸಂಪೂರ್ಣವಾಗಿ ಈ ತರದ ರೂಲ್ಸ್ ಇದೆ, ಈ ತರ ಒಂದು ಯಾವುದೇ ರೀತಿ ಅಂತ 144 ಸೆಕ್ಷನ್ ಹಾಕಲಾಗತ್ತೆ, ವಿದ್ಯಾರ್ಥಿಗಳನ್ನ ಹೊರತುಪಡಿಸಿದ ಯಾರು ಬರಬಾರ್ದು ಅಂತ ಅವ್ರಿಗೆ ಗೊತ್ತಿರ್ಲಿಲ್ವಂತ. ಹಾಗೆ DDPIಗಳಿಗೆ ಮಾಹಿತಿಯನ್ನು ತಿಳ್ಕೋಬೇಕಲ್ವಾ, ಗೊತ್ತಿಲ್ಲ ಅಂತ ಹೇಳಿದ್ರೆ? ಹೌದು ನಮಿತಾ, ಈಗಲೇ DDPI ಚಾಂದಗೌಡ ಪಾಟೀಲ್ ಅವರು ಕೂಡ ನಾನು ದೂರವಾಣಿ ಸಂಪರ್ಕ ಮಾಡಿದೆ. ಆದ್ರೆ ನನಗೆ ಇದ್ರ ಬಗ್ಗೆ ಹೆಚ್ಚಿಗೆ ಮಾಹಿತಿ ಇಲ್ಲ ಎಂಬ ಹರಿಕೋತ್ತರ ಕೊಟ್ಟಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಪರೀಕ್ಷೆ ಕೇಂದ್ರದಲ್ಲಿ ಯಾರನ್ನು ಕೂಡ ಏನಂತಾರೆ ಒಳಗಡೆ ಬಿಡಬಾರ್ದು, ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಕೂಡ ಬಿಡುವಂತ ಕೆಲಸ ಮಾಡಬಾರ್ದಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ರಾಜಕೀಯ ಒತ್ತಡಕ್ಕೆ ಮಾಡಿದ್ದು. ಇಲ್ಲಿ ಏನಂತಂದ್ರೆ ಜನ್ಮದಿನ ಆಚರಣೆ ಅಂಗವಾಗಿ ಸಸಿ ನೆಡಲು ಏನಂತಂದ್ರೆ ಪೊಲೀಸರು ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡ
ಅಲ್ಲಿ ತೆರಳಲು ಕೂಡ ಅವಕಾಶ ಕೂಡ ಕೊಟ್ಟಿದ್ದಾರೆ. ಆದ್ರೆ ಈಗ ಸದ್ಯಕ್ಕೆ ಯಾವುದೇ ಕ್ರಮ ಕೂಡ ಕೈಗೊಂಡಿಲ್ಲ. ಮುಂದಿನ ದಿನಗಳಲ್ಲಿ ಶಿಕ್ಷಣ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೆ ಎಂಬುದು ಕೂಡ ಕುತೂಹಲಕ್ಕೆ ಕೂಡ ಕಾರಣವಾಗಿದೆ. ನಮಿತಾ. ಓಕೆ, ಥ್ಯಾಂಕ್ ಯು ನಾಗಪ್ಪ ಮಲ್ಲಿ ಪಾಟೀಲ್ ಡೀಟೇಲ್ಸ್ಗೆ.